ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅನ್ನುವಂತಹ ಮಾತಿದೆ. ಆದರೆ ಈ ಜೋಡಿಯ ಮದುವೆ ನಿಶ್ಚಯವಾಗಿದ್ದು ದೂರದ ಆಸ್ಟ್ರೇಲಿಯಾದಲ್ಲಿ. ಹೌದು, ಚೀನಾದ ಸುಂದರಿಯ ಕೈ ಹಿಡಿದಿದ್ದಾನೆ ಕರ್ನಾಟಕದ ಕುವರ. ಏನಿದು ಸಾಗರ ದಾಟಿದ ಪ್ರೇಮ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಚೀನಾ ಸುಂದರಿ ಕೈ ಹಿಡಿದ ಕರ್ನಾಟಕದ ಕುವರ. ಆಸ್ಟ್ರೇಲಿಯಾದಲ್ಲಿ ಓದುವಾಗ್ಲೇ ಇಬ್ಬರಲ್ಲಿ ಪ್ರೇಮಾಂಕುರ. ಕಾಫಿ ನಾಡಿನಲ್ಲೊಂದು ಸಾಗರ ದಾಟಿದ ಪ್ರೇಮ ಕತೆ. ಕಾಫಿ ನಾಡ ಮಣ್ಣಿನ ಸೊಗಡಿನೊಂದಿಗೆ ಚೀನಾದ ಸಾಂಸ್ಕೃತಿಕ ಸಿರಿಯ ಮಿಲನವಾಗಿದೆ. ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪವು ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ. ಗಡಿ, ಭಾಷೆ, ಜಾತಿ, ಧರ್ಮ, ಸಂಸ್ಕೃತಿಗಳ ಎಲ್ಲೆ ಮೀರಿದ ಜೋಡಿ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದೆ. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ನಿವಾಸಿ ರೂಪಕ್ ಹಾಗೂ ಚೀನಾದ ಬೆಡಗಿ ಜೇಡ್ ಭಾರತೀಯ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ದೂರದ ಆಸ್ಟ್ರೇಲಿಯಾದಲ್ಲಿ ಚಿಗುರಿದ್ದ ಇವರ ಪ್ರೇಮಕ್ಕೆ ಕಾಫಿ ನಾಡಲ್ಲಿ ಅಧಿಕೃತ ಮುದ್ರೆ ಬಿದ್ದಿದೆ. ಉನ್ನತ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದ ರೂಪಕ್ ಮತ್ತು ಜೇಡ್ ಅಲ್ಲಿನ ವಿದ್ಯಾಭ್ಯಾಸದ ಜೊತೆ ಪರಸ್ಪರ ಪ್ರೀತಿಗೆ ಬಿದ್ದಿದ್ರು. ಕಾಲೇಜಿನ ದಿನಗಳಲ್ಲಿ ಶುರುವಾದ ಇವರ ಸ್ನೇಹ ಕ್ರಮೇಣ ಗಾಢ ಪ್ರೀತಿಗೆ ತಿರುಗಿತು. ಭಿನ್ನ ರಾಷ್ಟ್ರ, ಭಿನ್ನ ಸಂಸ್ಕೃತಿ, ಆದರೂ ಮನಸ್ಸುಗಳು ಒಂದಾಗಿವೆ. ಆಸ್ಟ್ರೇಲಿಯಾದಲ್ಲಿ ವೃತ್ತಿ ಜೀವನ ಕಂಡುಕೊಂಡು ನೆಲೆಸಿರುವ ಈ ಜೋಡಿ ಹಸೆಮಣೆ ಏರಲು ರೂಪಕ್ ಹುಟ್ಟೂರು ಚಿಕ್ಕಮಗಳೂರನ್ನೇ ಆಯ್ದುಕೊಂಡಿದ್ದು ವಿಶೇಷ. ನಾವಿಬ್ರು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ವಿ, ಮಾಸ್ಟರ್ಸ್ ಮಾಡ್ತಾ ಇದ್ವಿ. ಸೊ ಅವಾಗ ನಾನು ಜೇಡನ್ ಮೀಟ್ ಆಗಿದ್ದು. ನಮ್ಮ ಪೇರೆಂಟ್ಸು ಚಿಕ್ಕಮಂಗ್ಳೂರಲ್ಲಿರೋದು, ಅವ್ರ ಪೇರೆಂಟ್ಸು ಚೈನಾದಲ್ಲಿರೋದು. ಸೊ ಇವೊಂದು ಡಿಫ್ರೆಂಟ್ ಕಂಟ್ರೀಸ್, ಅದು ನಮ್ಮದು ಕಲ್ಚರಲ್ ವ್ಯಾಲ್ಯೂಸ್ ಎಲ್ಲದು ಆಲ್ಮೋಸ್ಟ್ ಸೇಮೇ, ಬಟ್ ದೇ ರೆಸ್ಪೆಕ್ಟ್ ಇಂಡಿಯನ್ ಕಲ್ಚರ್. ಹೌದು, ತುಂಬ ಖುಷಿ ಪಟ್ಟರು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರನೇ ಅವರು ಎಲ್ಲ ಬಂದು ಎಲ್ಲ ಥರ ಫುಡ್ ಎಲ್ಲ ಟ್ರೈ ಮಾಡಿ, ನಮ್ಮದು ಇಲ್ಲಿಂದ ಎಲ್ಲ ಟ್ರೆಡಿಷನ್, ಅವರು ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕೆ ಇಷ್ಟಪಟ್ಟು ಅವರೇ ವೇರ್ ಮಾಡಿದ್ದಾರೆ. ಮಕ್ಕಳ ಪ್ರೀತಿಯನ್ನ ಗೌರವಿಸಿದ ಎರಡೂ ಕುಟುಂಬಗಳು ಹಸಿರು ನಿಶಾನೆ ತೋರಿಸಿವೆ. ಮಗಳ ಮದುವೆಗಾಗಿ ಚೀನಾದಿಂದ ಕಾಫಿನಾಡಿಗೆ ಆಗಮಿಸಿದ್ದ ಜೇಡ್ ಪೋಷಕರು ಭಾರತೀಯ ವಿವಾಹ ಪದ್ಧತಿಯ ವೈಭೋಗ ಮತ್ತು ಸಂಪ್ರದಾಯ ಕಂಡು ಬೆರಗಾದ್ರು. ಧಾರೆ ಎರೆಯುವ ಶಾಸ್ತ್ರಗಳ ಮೂಲಕ ಭಾರತದ ರಾಮನಿಗೆ ಬುದ್ಧನ ನಾಡಿನ ಸುಂದರಿ ಅರ್ಧಾಂಗಿನಿಯಾದಳು. ಮದುವೆಯ ಸಂದರ್ಭದಲ್ಲಿ ಮಿಂಚುತ್ತಿದ್ದ ನವವಧು ಜೇಡ್ ಭಾರತ ಮತ್ತು ಚೀನಾದ ಸಂಪ್ರದಾಯಗಳಲ್ಲಿ ಹಲವು ಸಾಮ್ಯತೆಗಳಿವೆ ಎಂದು ಸಂತಸ ಹಂಚಿಕೊಂಡ್ರು. ಇಲ್ಲಿನ ಹಸಿರಸಿರಿ, ಕಾಫಿ ತೋಟಗಳ ಸೌಂದರ್ಯ ಹಾಗೂ ಮಲೆನಾಡಿಗರ ಆತಿಥ್ಯ ಸತ್ಕಾರ ಅವರಿಗೆ ಮರೆಯಲಾಗದ ನೆನಪುಗಳನ್ನು ನೀಡಿವೆ. ಹೌಸಿಂಗ್ ಬೋರ್ಡ್ನ ನೂರಾರು ನಿವಾಸಿಗಳು ಮತ್ತು ಬಂಧು ಮಿತ್ರರ ಸಮ್ಮುಖದಲ್ಲಿ ನಡೆದ ಈ ಇಂಟರ್ ನ್ಯಾಷನಲ್ ವೆಡ್ಡಿಂಗ್ ಸದ್ಯ ಚಿಕ್ಕಮಗಳೂರಲ್ಲಿ ಫೇಮಸ್ ಆಗಿದೆ. I think it's a very folk cultural country, and there's a lot of different culture, and the peoples are really kind, they're very friendly to me. So it's definitely a really good experience for me to experience the food, cultural, and of course the sari as well. So yeah, it's a pretty good experience. ಒಟ್ಟಾರೆ ಭಾಷೆ ಮತ್ತು ಸಂಸ್ಕೃತಿಗಳು ಬೇರೆಯಾದರೂ ಪ್ರೀತಿಯ ಭಾಷೆ ಒಂದೇ ಎಂಬುದನ್ನ ಈ ಜೋಡಿ ಸಾಬೀತುಪಡಿಸಿದೆ. ಚೀನಾದಿಂದ ಬಂದ ಅತಿಥಿಗಳು ಮಲೆನಾಡಿನ ಸಂಪ್ರದಾಯಕ್ಕೆ ಮಾರು ಹೋಗಿದ್ದಾರೆ. ಕಾಫಿನಾಡಿನ ಜನತೆ ಚೀನಾ ಸುಂದರಿಯನ್ನ ತಮ್ಮ ಮನೆಯ ಮಗಳಂತೆ ಬರಮಾಡಿಕೊಂಡಿದ್ದು ಎರಡು ವಿಭಿನ್ನ ಸಂಸ್ಕೃತಿಗಳ ನಡುವೆ ಒಂದು ಸುಂದರ ಸೇತುವೆಯನ್ನ ನಿರ್ಮಿಸಿದೆ. ಇವರ ಬದುಕು ಕೂಡ ಅಷ್ಟೇ ಸುಂದರವಾಗಿರಲಿ, ಯಾರ ಕಣ್ಣು ಬೀಳದಿರಲಿ ಎಂದು ಹರಸಿ ಹಾರೈಸಿದ್ದಾರೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.